ಹಾಯ್ ಎಲ್ಲರಿಗೆ ಎಲ್ಲರೂ ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೀವಿ ರೀ. ಹೊಸದಾಗಿ ನನ್ನ ಚಾನಲ್ ಯಾರಾದರೂ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಕಾರುಣ್ಯ ಕನ್ನಡ ಮನೆಗೆ ವೆಲ್ಕಮ್ ಬ್ಯಾಕ್ ಟು ಯು. ಈ ದಿನ ವಿಶೇಷ ದಿನ ರೀ. ಏನಂದರೆ ನಮ್ಮ ಸಣ್ಣ ಮಗಳು ಹುಟ್ಟಿದ ಹಬ್ಬ. ಇನ್ನೊಂದು ವಿಶೇಷ ಏನಂದರೆ ರೀ, ನಮ್ಮದು ಈ ದಿನ ವಿವಾಹದ ದಿನ. ವೆಡ್ಡಿಂಗ್ ಆ್ಯನಿವರ್ಸರಿನೇ ಇವತ್ತೇ ರೀ. ವೆಡ್ಡಿಂಗ್ ಆ್ಯನಿವರ್ಸರಿ ದಿನಾನೇ ನನ್ನ ಸಣ್ಣ ಮಗಳು ಹುಟ್ಟಿದ್ದಾಳೆ. ನಾವೆಲ್ಲ ಮದುವೆ ದಿನ ನಾವು ಡೇಟ್ ಫಿಕ್ಸ್ ಮಾಡ್ಕೊಂಡ್ರಿ, ಡೆಲಿವರಿ ಡೇಟ್ ದೇವ್ರು ಫಿಕ್ಸ್ ಮಾಡ್ತಾರೆ. ನಮ್ದಂತೂ ಎಕ್ಸಾಕ್ಟಾಗಿ ದೇವರೇ ಫಿಕ್ಸ್ ಮಾಡಿದ್ದಾರೆ ಅನ್ನಿಸ್ತೈತೆ. ಯಾಕೆಂದರೆ ದೇವ್ರು ಫಿಕ್ಸ್ ಮಾಡಿಲ್ಲ ಅಂದರೆ ನಮಗೆ ಡೆಲಿವರಿ ಆ ದಿನವೇ ಆ ಸಮಯಕ್ಕೆ ಆಗ್ತೈತೆ ಅಂತ ಗೊತ್ತಾಗೋದಿಲ್ಲ. ಅಂದರೆ ನಮ್ಮದು ಮದುವೆ ಏನು 10 ಗಂಟೆಗೆ ಆಯ್ತು ರೀ. ಆದರೆ ನಮ್ಮ ಮಗಳು ಹುಟ್ಟಿದ್ದು 3 ಗಂಟೆಗೆ ಹುಟ್ಟಿದ್ದಾಳೆ. ಮೇ 6 ಮಧ್ಯಾಹ್ನ 3 ಗಂಟೆಗೆ ಹುಟ್ಟಿದ್ದಾಳೆ ರೀ. ಆಸ್ಪತ್ರೆಗೆ ಹೋಗಿ ಒಂದು 4 ತಾಸಿಗೆ ನನ್ನ ಡೆಲಿವರಿ ಆಗಿಬಿಡ್ತು ಒಳ್ಳೆ ರೀತಿಯಲ್ಲಿ. ನಾನು ಮಗಳು ಆರಾಮಾಗಿದ್ದೀವಿ ರೀ. ಅಂದರೆ ಸ್ವಲ್ಪ ಜನ ಹೇಳಿದ್ರು, ಇವತ್ತು ಆ್ಯನಿವರ್ಸರಿ ಎಲ್ಲ ಎದಕ್ಕೆ ಹೋಗ್ತಿ, ನಾಳೆ ಹೋಗ್ಬಿಡು, ಆದ್ರೂ ನೋವೆಲ್ಲ ಬಂದು ಪೇನ್ಸಿಗೆ ತಟ್ಕೊಳಕ್ಕಾಗೋದಿಲ್ಲ, ಮದುವೆ ದಿನ ಏನು ಅಳ್ಕೊಂತ ಇರೋದು ಆ ನೋವಿಗೆ, ನಾಳೆ ಹೋಗು ಅಂತ ಸ್ವಲ್ಪ ಜನ ಹೇಳಿದರು. ಬಟ್ ನಾನಂತೂ ಈ ಮೇ 6 ದಿನ ಸಲುವಾಗಿ ಕಾಯ್ತಾ ಇದ್ದೆ ರೀ. ಯಾಕೆಂದರೆ ಈ ದಿನ ಆಗಿಬಿಟ್ರೆ ಲೈಫ್ ಲಾಂಗ್ ಇದು ನೆನಪಾಗೇ ಇರ್ತೈತೆ. ಒಂದು ವೇಳೆ ನಾನು ನಮ್ಮ ಯಜಮಾನ್ರು ವಯಸ್ಸಾಗಿ ನಾವೇನ ಇಲ್ಲ ಅಂದರೂ ಸಹ ನಮ್ಮ ಮಕ್ಳಿಗೆ ನೆನಪಿರ್ತೈತೆ, ಈ ದಿನವೇ ನಮ್ಮ ತಂದೆ ತಾಯಿದು ವಿವಾಹದ ದಿನ ಇತ್ತು ಅಂತ ಅವ್ರನ್ನೂ ನೆನಪು ಮಾಡ್ಕೊತಾರೆ. ಅಂದರೆ ಹಿಂಗಿದ್ರೆ ಸ್ವಲ್ಪ ಮೆಮೊರೇಬಲ್ ಆಗೇ ಇರುತ್ತೆ, ಹೌದಿಲ್ಲ ರೀ. ಇನ್ನು ನಾನು ಈ ದಿನ ಸ್ಪೆಷಲ್ ಡೇ ಅಲ್ವಾ, ಒಂದು ರಂಗೋಲಿ ಹಾಕೋಣಂತ ರಂಗೋಲಿ ಹಾಕ್ತಿದ್ದೀನಿ ರೀ. ನನಗೆ ರಂಗೋಲಿ ಹಾಕೋಕೆ ಅಷ್ಟು ಬರಲ್ಲ, ಚಿಕ್ಕ ಚಿಕ್ಕವು ಹಾಕ್ತೀನಿ, ಆದರೆ ದೊಡ್ಡ ಅಸಲಿಗೆ ಹಾಕೋಕೆ ಬರಲ್ಲ. ಟ್ರೈ ಮಾಡೋಣ ಅಂತೇಳಿ 21 ಚುಕ್ಕೆ ಹಾಕಿ 11ಕ್ಕೆ ನಿಂದಿರ್ಸೀನಿ. ಹಾಕ್ತಾಯಿದ್ದೀನಿ ರೀ, ಬರ್ತಾಯಿಲ್ಲ. ಲಾಸ್ಟಿಗೆ ಫೋನ್ ಇಟ್ಕೊಂಡು ಕೂತ್ಕೊಂಡಿನಿ, ಆದ್ರೂ ಬರ್ತಾನೇ ಇಲ್ಲ. ಆದರೆ ನಾನು ಮಾಡಿದ ತಪ್ಪು ಏನಂದ್ರೆ ರೀ, ನಾನು ಫಸ್ಟ್ ಬುಕ್ಕಲ್ಲಿ ಟ್ರೈ ಮಾಡಿ 1-2 ಸರಿ ಟ್ರೈ ಮಾಡಿದರೆ ನೆಲದ ಮೇಲೆ ಬರ್ತಿತ್ತು ರೀ. ನಾನೇನು ತಪ್ಪು ಮಾಡಿನಂದರೆ ನೆಲದ ಮೇಲೆ ಡೈರೆಕ್ಟ್ ಹಾಕಕ್ಕೆ ಕೂತ್ಕೊಂಡಿನಿ, ಬುಕ್ಕಲ್ಲಿ ಟ್ರೈ ಮಾಡಿಲ್ಲ. ಅದು ಯಾವಾಗ ನನಗೆ ನೆನಪು ಬಂತಂದ್ರೆ ರೀ, ನೆಲದ ಮೇಲೆ ಹಾಕುವಾಗ ನೆನಪು ಬಂತು, ಹೌದು ನಾನು ಬುಕ್ಕಲ್ಲಿ ಟ್ರೈ ಮಾಡಿದರೆ ಇಷ್ಟು ಕಷ್ಟ ಇರ್ತಿದ್ದಿಲ್ಲ, ಬಂದೇ ಬಿಡ್ತಿದ್ದು ರಂಗೋಲಿ ಅಂತ. ಇನ್ನು ಲಾಸ್ಟಿಗೆ ಹಾಕಕ್ಕೆ ಹೋಗಿ ಬಂದೇ ಇಲ್ಲ. ಬಿಡಿ, ಈ ದಿನ ಸ್ಟಾರ್ ದಿನ ಅಲ್ಲ, ಅದಕ್ಕೆ ಸ್ಟಾರ್ ಹಾಕ್ಬಿಡೋಣ ಅಂತೇಳಿ ಚಿಕ್ಕ ಸ್ಟಾರ್ ಹಾಕಿದ್ದೀನಿ. ಅದಕ್ಕಿಂತ ಮಧ್ಯದಲ್ಲೇ ಇನ್ನೊಂದು ರಂಗೋಲಿ ಟ್ರೈ ಮಾಡಿದ್ದೀನಿ ರೀ, ಆದರೂ ಅದು ಬಂದೇ ಇಲ್ಲ. ನನಗೆ ಆಶ್ಚರ್ಯ ಆಯ್ತು, ಏನಪ್ಪ ಈ ಸಣ್ಣ ರಂಗೋಲಿ ಸಹ ನನಗೆ ಬರ್ತಾ ಇಲ್ಲಲ್ಲ ಅಂತ. ಇನ್ನೊಂದು ಏನಂದರೆ ರೀ, ನಾವು ಏನಾರ ಕೆಲಸ ಮಾಡುವಾಗ ಟೈಮ್ ನೋಡಬಾರ್ದು ರೀ. ಟೈಮ್ ನೋಡಿವಂದರೆ ನಾವು ಗಾಬರಿ ಆಗಿಬಿಡ್ತೀವಿ. ಗಾಬರಿ ಆಗಿವಂದರೆ ಏನು ಕೆಲಸಗಳೇ ಆಗೋದಿಲ್ಲ. ಅಯ್ಯೋ ಟೈಮ್ ಆಗಕ್ಕೆ ಬಂತು, ಏನು ಮಾಡಿಲ್ಲ, ಜಲ್ದಿ ರೆಡಿ ಆಗಬೇಕು, ಇವತ್ತೂ ನಾವು ಲೇಟ್ ಮಾಡ್ಕೊತಿದ್ರೆ ಹೆಂಗೆ ಅಂತ ಅನ್ಕೊತ ಇರ್ತೀವಿ. ಅದಕ್ಕೆ ಟೈಮ್ ನೋಡಬಾರ್ದು. ನಾನೇನು ಮಾಡಿಬಿಟ್ಟೆ, ಟೈಮ್ ನೋಡಿಬಿಟ್ಟೆ, ಅಯ್ಯೋ ಇನ್ನು ಟೈಮ್ ಏನು 7 ಗಂಟೆ ಆಗಿಬಿಟ್ಟಿದ್ದೇನೆ, 1 ತಾಸು ರೀ ಆ ರಂಗೋಲಿ ತಕ್ಕೆ ಕುಂತ್ಬಿಟ್ಟಿನಿ, ಏನಪ್ಪ ರಂಗೋಲಿ ನನಗೆ ಬರ್ತಾ ಇಲ್ಲ. ಆಯ್ತು ಬಿಡು, 21 ಚುಕ್ಕೆದಂತೂ ದೊಡ್ಡದು, 9 ಚುಕ್ಕೆದು ಇಟ್ಟಿನಿ ರೀ, ಅದನ್ನು ನನಗೆ ಬರ್ತಾ ಇಲ್ಲ, ಏನು ಇದಕ್ಕೂ ಬರ್ತಾ ಇಲ್ಲಲ್ಲ, ಬೇಡ ಬಿಡು, ಇವೆಲ್ಲ ಹಿಂಗೆ ಮಾಡ್ಕೊಂಡು ಕುಂತ್ರೆ ಆಗಲ್ಲ, ಕೈ ಹಿಂಗೆ ತಿರುಗ್ತೈತೆ ಹಂಗೆ ಹಾಕೋಣ, ಇವತ್ತು ಸ್ಟಾರ್ ಆಗಲ್ಲ, ಸ್ಟಾರೇ ಹಾಕ್ಬಿಡೋಣ ಅಂತೇಳಿ ಸ್ಟಾರ್ ಹಾಕ್ಬಿಟ್ಟಿದ್ದೀನಿ. ಆಮೇಲೆ ಒಳಗೆ ಬಂದು ನಾನು ಕೆಲಸ ಮಾಡ್ಕೊತಿದ್ದೀನಿ. ನಮ್ಮ ಯಜಮಾನ್ರಿಗೆ ಹೇಳ್ತಿದ್ದೀನಿ, ಹಿಂಗೆ ಆಗೈತೆ ನೋಡ್ರಿ ಅಂತ. ಅವರು ಒಳ್ಳೆ ಕೆಲಸ ಮಾಡಿ ಬಿಡಮ್ಮ ನೀನು, ಇಂಥವೆಲ್ಲ ಇವತ್ತು ಇಟ್ಕೊಂಡು ಕೂತ್ಕೊಂತಾರ, ಒಂದಿನ ಮುಂಚೆನೇ ಟ್ರೈ ಮಾಡ್ಕೋಬೇಕು ಅಂತ ಅವರು. ಇನ್ನು ರೀಸೆಂಟಾಗಿ 2 ದಿನ ರಜೆ ಮಾಡಿದ್ದೀರಿ. ಆ 2 ದಿನ ರಜೆ ಮಾಡಿದ್ರು ಮತ್ತು ಸರ್ ನನಗೆ ಈ ದಿನ ಬರ್ತಡೆಗೆ ನಮ್ಮ ಆ್ಯನಿವರ್ಸರಿಗೆ ರಜೆ ಕೊಡ್ತಾರಾ ಇಲ್ಲ ಕೆಲಸದ ಮೇಲೆ ಅಂತ ಅಂದ್ಕೊಂಡಿದ್ದೆ. ಏನೋ ಬಿಡು, ಕೇಳೋದು ಒಂದು ಮಾತೈತೆ, ಕೇಳೋಣ ಅಂತೇಳಿ ರಜೆ ಕೇಳಿದೆ ರೀ. ಇನ್ನೊಂದು ಸರ್ ರಜೆನೇ ಕೊಟ್ಬಿಟ್ರು. ಇನ್ನು ನನಗೆ ಖುಷಿ ಆಯಿತು. ನನ್ನ ಆ್ಯನಿವರ್ಸರಿಕಿನ್ನ ರೀ ನಮಗೆ ಖುಷಿ ಏನಂದರೆ ನಮ್ಮ ಸೃಷ್ಟಿ ಬರ್ತಡೇನೇ ನಮಗೆ ಖುಷಿ ರೀ. ಯಾಕೆಂದರೆ ಅಯ್ಯಮ್ಮ ಸ್ವಲ್ಪ ನಮಗಿಷ್ಟ, ದೊಡ್ಡ ಮಗಳನ್ನೂ ಇಷ್ಟ, ಸಣ್ಣ ಮಗಳೂ ಭಾಳ ಇಷ್ಟ. ಯಾಕೆಂದರೆ ಚಿಕ್ಕವಳಲ್ಲ, ಅದಕ್ಕೆ ಚಿಕ್ಕ ವಯಸ್ಸಲ್ಲಿ ನಾವು ಜೊತೆಗಿಲ್ಲ ಅಂದರೆ ಒಳ್ಳೆಯದಲ್ಲ. ಇನ್ನೊಂದು ಸಂತೋಷದ ದಿನ ಇದು, ಅಳಿಸ್ಬಾರ್ದು ಇವತ್ತು ಅಂತ ನಾವು ಅಂದ್ಕೊತೀವಿ ರೀ. ಹೌದಿಲ್ಲ ರೀ. ಪ್ರತಿಯೊಂದು ತಂದೆ ತಾಯಿ ಏನು ಅಂದ್ಕೊತಾರೆ, ನಮ್ಮ ಮಗಳು ಬರ್ತಡೇ ಹಂಗೆ ಮಾಡ್ಬೇಕು, ಹಿಂಗೆ ಮಾಡಬೇಕು ಅಂತ ಅಂದ್ಕೊತೀವಿ. ಹಂಗೆ ನಾವು ಮಾಡ್ಬೇಕು ಅಂದ್ಕೊಂಡೀವಿ. ಅಂದರೆ ಅಷ್ಟು ದುಡ್ಡೇನಿಲ್ಲ, ಭಾಳ ಸ್ವಲ್ಪ ಪರಿಸ್ಥಿತಿಗಳು ಸರಿಗಿಲ್ಲ, ಹಂಗಂತೇಳಿ ನೋಡಿಕೊಂಡು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇನ್ನು ಅಷ್ಟರಲ್ಲಿ ನಮ್ಮ ಯಜಮಾನ್ರಿಗೆ ಕಾಫಿ ಕೊಟ್ಟೀನಿ ರೀ. ನಾನು ನಮ್ಮ ಯಜಮಾನ್ರಿಗೆ ವಿಶ್ ಮಾಡೀನಿ, ಅವರು ಖುಷಿಯಾದರು. ಇನ್ನೊಂದು ಅಡುಗೆ ಏನು ಮಾಡ್ತೀವಿ ಅಂದರೆ, ಇಲ್ಲ ರೀ ನಾನು ಅಡುಗೆ ಮಾತ್ರ ಈ ದಿನ ಮಾಡೋದಿಲ್ಲ ಅಂದರೆ, ಏನು ಈ ದಿನವೇ ನಮ್ಮನ್ನು ಉಪವಾಸ ಆಗ್ಬೇಕು ಅನ್ಕೊಂಬಿಟ್ಟಿಯಾ, ಏನು ಈ ದಿನವೇ ಪ್ರಾರಂಭನಾ ಅಂತ ಕೇಳ್ತಿದ್ದಾರೆ. ಏನು ಬಿಡ್ರಿ, ಪ್ರತಿದಿನ ಅಡುಗೆ ಮಾಡಿ ಮಾಡಿ ಸಾಕಾಗತ್ತೈತೆ. ಒಂದು ದಿವಸನೂ ಒಂದು ಕಡೆ ಹೋಗಿ ರೆಸ್ಟ್ ಮಾಡಬೇಕೆ ಅನ್ನೋದೇ ಇಲ್ಲ ನಮ್ಮದು. ಇಲ್ಲೇ ಮನೆಗೆ ಮಾಡಬೇಕು ರೀ. ಬೆಳಗ್ಗೆ ಎದ್ದಾಳು, ಅಡುಗೆ ಮಾಡು, ಓಡು ಬಾ, ಮತ್ತೆ ಮನೆ ಕೆಲಸ ಮಾಡು, ಅಡುಗೆ ಮಾಡು, ಪ್ರತಿದಿನ ಇದೇನು ರೀ. ಇವತ್ತು ನನ್ನ ಮದುವೆ ದಿನ ರೀ, ನನ್ನ ಮುದ್ದು ಮಗಳು ಬರ್ತಡೇ ರೀ, ಇವತ್ತು ನಾನು ಅಡುಗೆ ಮಾಡಬೇಕಂದ್ರೆ, ಹೌದು ಮತ್ತು ನಿನ್ನ ಮದುವೆ ದಿನ ಹೌದು, ಓಕೆ, ಆದರೆ ಮಗಳು ಬರ್ತಡೇ ನೀನು ಅಡುಗೆ ಮಾಡಲೇಬೇಕಲ್ಲ ಅಂತ ಅವರು. ಹೌದಲ್ಲ, ಬರ್ತಡೇಗೆ ನಾನು ಅಡುಗೆ ಮಾಡಬೇಕಾ ಹಂಗಾದ್ರೆ ಅಂತಂದರೆ, ಹ್ಞೂ ಮತ್ತು ನೀನು ಮಾಡ್ಲಾರಂಗೆ ಮಕ್ಕಳನ್ನೇನು ಉಪವಾಸ ಇಡಿಸ್ಬೇಕು ಅನ್ಕೊಂಡಿಯಾ ನೀನು ಅಂತಂದರು. ಇಲ್ಲಪ್ಪ, ಮಗಳ ಸಲುವಾಗಾದರೆ ತಾನೇನು ಕೇಳ್ತಾಳೆ ಅದು ಮಾಡಿ ಕೊಡ್ತೀನಿ, ಆದರೆ ನನ್ನ ಸಲುವಾಗಿ ನಿಮ್ಮ ಸಲುವಾಗಿ ನನಗೆ ಮಾಡೋಷ್ಟು ಓಪಿಗೆ ಇಲ್ಲಪ್ಪ ಅಂತಂದರೆ, ಮತ್ತು ಏನು ಮಾಡ್ಬೇಕು ಅನ್ಕೊಂಡು ನೀನು ಅಂತಂದರೆ, ಇಲ್ಲ ರೀ ಹೋಟೆಲ್ಗೆ ಹೋಗಿ ತಿಂದು ಬರೋಣ ಅಂದರೆ ಅವರು ಶಾಕ್. ಏದಕ್ಕಂದ್ರೆ ರೀ, ನಮ್ಮ ಮದುವೆ ಆಗಿ 6 ವರ್ಷ ಕಂಪ್ಲೀಟ್ ಆಯಿತು. ಒಂದು ದಿವಸ ಸಹ ನಾವು ಹೊರಗಡೆ ಹೋಗಿ ಊಟ ಟಿಫಿನು ಮಾಡಿದ್ದೇ ಇಲ್ಲ.
ಮಾಮೂಲಿ ಟೈಮಲ್ಲಿ ಯಾವಾಗನ್ನ ಅವಸರ ಇನ್ನು ಟೈಮ್ ಇಲ್ಲ ಅಂದಾಗ ಹೋಗಿ ಮಾಡ್ತೀವಿ. ಇನ್ನು ಉಳ್ಕಿದ ಟೈಮಲ್ಲಿ ನಾವು ಹೊರಗಡೆ ಉಣ್ಣಲ್ಲ ರೀ. ಎಷ್ಟಾದರೂ ಮನ್ಯಾಗ ಮಾಡ್ಕೊಂಡೇ ಅಡುಗೆ ಮಾಡ್ಕೊಂಡು ಉಣ್ತೀವಿ. ರಂಗೋಲಿಯಲ್ಲಿ ಎಕ್ಸ್ಪರ್ಟ್ ಆದಾಯಮ್ಮ ಇನ್ನು ಎದ್ದು ಹೊರಗೆ ಬಂದು ರಂಗೋಲಿ ನೋಡಿ ಶಾಕ್ ಆಗ್ತದಾಳ. ಅಪ್ಪಾಜಿ ಯಾರು ರಂಗೋಲಿ ಹಾಕಿದ್ದಂದ್ರೆ ಅಮ್ಮ ಅಂದರೆ ಹಾಂ ಅಮ್ಮನ ಅಂತೇಳಿ ಅದನ್ನು ನೋಡ್ತಿದ್ದಾಳ್ರಿ. ಕೈ ಅತ್ತಾಗ ತಿರುವಿ ಇತ್ತಾಗ ತಿರುವಿ ಹಿಂಗೆ ತಿರುವಿ ಹಂಗೆ ತಿರುವಿ ನೋಡ್ತಿದ್ದಾಳ. ಆಮೇಲೆ ನೋಡಿ ನಾನು ನೋಡೋಕ್ಕಿಲ್ಲ ನಕ್ಕಿ ಮುಂದೆ ಹೋದ್ಲು. ಮತ್ತೆ ಏನು ನೆನ್ಸ್ಕೊಂಡ್ಲಿ ಏನೋ ಮತ್ತೆ ಈ ಕಡೆ ಬಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಮುಂದೆ ಹೋದ್ರಿ. ಇನ್ನು ಹೋಗಿಲ್ಲ. ಮತ್ತು ಆಮೇಲೆ ನಮ್ಮ ಮಕ್ಕಳಿಗೆ ಈ ದಿನ ಬರ್ತಡೇ ದಿನ ನಾನು ಏನು ಮಾಡ್ತೀನಿ ಅಂದರೆ ರೀ, ಮಕ್ಕಳಿಗೆ ತಲೆಗೆ ಮೈಗೆ ಎಣ್ಣೆ ಹಚ್ಚಿ ಅವರಿಗೆ ಮಸಾಜ್ ಮಾಡಿ ಸ್ನಾನ ಮಾಡಿಸ್ತೀನಿ ರೀ. ಅದಕ್ಕೆ ಇವತ್ತು ಸೃಷ್ಟಿಗೆ ಮಾಡೋಣ ಅಂತೇಳಿ ಕೂತ್ಕೊಂಡಿದ್ದೀನಿ. ಒಬ್ರಿಗೆ ಮಾಡಿದರೆ ಮೂವರಿಗೆ ಸಿಟ್ಟು. ಅದಕ್ಕೆ ಆಯ್ತಳು 4 ಜನಕ್ಕೂ ಮಾಡಿಸ್ಬಿಡೋಣ ಅಂದ್ಕೊಂಡೆ. ಫಸ್ಟ್ ನಾನು 3 ಮಾಡಿಸ್ಬೇಕು ಅಂದ್ಕೊಂಡೆ. ಇನ್ನು ಸಾನಿಯಾ ದೊಡ್ಡೋಳಾಗ್ತಿದ್ದಾಳ. ಅದಕ್ಕೆ ನಾನು ಬೇಡ ಸಾನಿಯಾಗೆ ಇನ್ನು ಇವ್ರು 3 ಸಾಕು ಅಂದ್ಕೊಂಡೆ. ಇನ್ನು ಸಾನಿಯಾ ಹಿಂಗೆ ನೋಡೋದು ನೋಡಿ ನಾನು ಸಾನಿಯಾಗೂ ಮಾಡ್ಸೋಣ ಬಿಡು ಅಂತ ಇವರಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿದ್ದೀನಿ ರೀ. ಅದು ಹಚ್ಚಿದ್ದು ವೀಡಿಯೋ ತೆಗ್ದಿದ್ದೆ ರೀ. ವೀಡಿಯೋ ತೆಗ್ದಿದ್ರೆ ಆದರೆ ಅದು ಯೂಟ್ಯೂಬಿಂದ ಈ ವಿಡಿಯೋ ಕಂಟೆಂಟು ರಿಮೂವ್ ಆಗಿದೆ. ಇದನ್ನು ನೀವು ಬಿಟ್ಟು ಬೇರೆ ಯಾರು ನೋಡೋಕೆ ಬರೋದಿಲ್ಲ. ಎದಕ್ಕಂದರೆ ಇದು ಚೈಲ್ಡ್ ಪಾಲಿಸಿಯಲ್ಲಿ ಇದನ್ನು ನಾವು ಪ್ರೊಟೆಕ್ಟ್ ಮಾಡ್ತೀವಿ. ಇದನ್ನೇನನ್ನು ಮತ್ತೆ ನೀವು ಅಪ್ಲೈ ಮಾಡಿದ್ದೀರಿ ಅಥವಾ ಅಪ್ಲೋಡ್ ಮಾಡಿದ್ದೀರಿ ಅಂದರೆ ಮತ್ತೆ ನಿಮ್ಮ ಚಾನಲ್ ಡಿಲೀಟ್ ಆಗೋ ಚಾನ್ಸಸ್ ಇರ್ತೈತೆ. ಅಂದರೆ ಅಲ್ಲಿ ನಾನು ನೆಕ್ಸ್ಟ್ ಟೈಮ್ನು ಮಾಡಿದ್ದೀನಿ ರೀ. ನೆಕ್ಸ್ಟ್ ಟೈಮ್ ಮಾಡಿದ್ರು ಸಹ ಅದೇ ಹಾಕಿದ್ದೆ ನಾನು. ಎದಕ್ಕೆ ಅಂತೇಳಿ ಮತ್ತೆ ಯೂಟ್ಯೂಬೆಲ್ಲ ಓಪನ್ ಮಾಡಿ ನೋಡಿದ್ರೆ ಆವಾಗ ಗೊತ್ತಾಯಿತು ಮಕ್ಕಳಿಗೆ ಅಂಗಿ ಇಲ್ದಂಗೆ ವೀಡಿಯೋಗಳು ಮಾಡಿದರೆ ನಿಮ್ಮ ಚಾನಲ್ ಕಂಪ್ಲೀಟಾಗಿ ಕ್ಯಾನ್ಸಲ್ ಆಗ್ತೈತೆ. ಮತ್ತು ಆಮೇಲೆ ಅದು ಓಪನ್ ಮಾಡೋಕ್ಕೆ ಬರೋದಿಲ್ಲ ಅಂತ ಈಗ ಗೊತ್ತಾಯಿತು. ಅದಕ್ಕೆ ಇನ್ನು ಅವ್ರು ಎಲ್ಲೆಲ್ಲಿ ಅಂಗಿ ಬಿಚ್ಚಿ ಇದ್ದಾರ ಅವೆಲ್ಲ ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಡಿಲೀಟ್ ಮಾಡಿ ಮತ್ತು ಆಮೇಲೆ ಮುಂದೆ ವೀಡಿಯೋಸ್ ಹಾಕಿದ್ದೀನಿ ರೀ. ಇನ್ನು ನಾವೆಲ್ಲ ರೆಡಿಯಾಗಿ ಮಕ್ಕಳನ್ನ ಸಹ ನಮ್ಮ ಯಜಮಾನ್ರು ರೆಡಿ ಮಾಡಿಸ್ಬಿಟ್ರಿ. ಇನ್ನು ನಮ್ಮ ಮನೆ ಕಡೆ RD ಇದೆ ರೀ, ರೇಣುಕಾ ಹೋಟೆಲ್ಲು. ಅಲ್ಲಿ ಚೀಪ್ ಆ್ಯಂಡ್ ಬೆಸ್ಟ್ ರೀ. ಏನಾದರೂ ಆಗಲಿ ನಮ್ಮ ತಿನ್ನೋಕ್ಕೆ ನಾವು ಅಲ್ಲೇ ಹೋಗ್ತೀವಿ, ಬೇರೆ ಹೋಟೆಲ್ಸಿಗೆ ನಾವು ಹೋಗಲ್ಲ. ಯಾಕೆಂದರೆ ಅಲ್ಲೆಲ್ಲ ಭಾಳ ರೇಟ್ ರೀ. ಇಲ್ಲಾದರೆ ಅಷ್ಟು ರೇಟ್ ಏನು ಅನಿಸಲ್ಲ, ಕಡಿಮೆನೇ ಬೆಲೆ ಇಲ್ಲಿ. ಎಲ್ಲರಿಗೂ ಕುತ್ಕೊಳಕ್ಕೂ ಚೆನ್ನಾಗಿ ಅನುಕೂಲ ಐತೆ. ಎಷ್ಟೊತ್ತನ ಕೂತ್ಕೊಂಡ್ರು ಅವ್ರು ಏನು ಕೇಳೋದಿಲ್ಲ. ಬೇರೆ ಹೋಟೆಲಲ್ಲೂ ಕೇಳೋದಿಲ್ಲ, ಅಂದರೆ ಚಾರ್ಜ್ ಜಾಸ್ತಿ ಆಗ್ತಾರೆ ರೀ. ಇಲ್ಲಾದರೆ ಇಲ್ಲರಿ ಬಡವರಾಗಲಿ ಇದ್ದೊಂಥರ ಆಗಲಿ ಯಾರು ಬಂದರೂ ಸಹ ಎಲ್ಲರಿಗೆ ಒಂದೇ ಸಮಾನವಾಗಿ ರೆಸ್ಪೆಕ್ಟ್ ಇರ್ತೈತೆ. ನನಗೆ ಅದಕ್ಕೆ ಈ ಹೋಟೆಲ್ ಅಂದರೆ ಇಷ್ಟ. ನಮ್ಮ ಯಜಮಾನ್ರು ಬೇರೆ ಕಡೆ ಕರ್ಕೊಂಡು ಹೋಗ್ತಂದ್ರು. ಬೇಡ ಹುಡುಗರು ಇದ್ದಾರ ಮತ್ತು ಅಲ್ಲಿ ನಾವು ಭಾಳ ಹೊತ್ತು ಕುಂತ್ರೆ ಕಷ್ಟ ಅಂತೇಳಿ ಇಲ್ಲೇ ಹೋಗಿ ಟಿಫಿನ್ ಮಾಡ್ಕೊಂಡು ಮನೆಗೆ ಬರ್ತಿದ್ದೀವಿ ರೀ. ವಿಮ್ಸ್ ರೀ, ಇದು ಗೇಟ್ ಚೇಂಜ್ ಮಾಡಿದಾರೆ ರೀ. ಫಸ್ಟಿಗೆ ಬೇರೆ ಕಡೆ ಆ ಕಡೆ ಸೈಡ್ ಇತ್ತು. ಇಲ್ಲ ಅಲ್ಲಿ ಸ್ವಲ್ಪ ಕಟ್ ಮಾಡೋಕ್ಕೆಲ್ಲ ತೊಂದರೆ ಆಗ್ತೈತೆ ಅಂತೇಳಿ ನಾನು ತೆಗೆದು ಈಗ ಹೊಸ ಗೇಟ್ ಮಾಡಿದ್ದಾರೆ. ಬೋರ್ಡ್ ಸಹ ಹೊಸ ಚೆನ್ನಾಗಿ ಮಾಡಿಸಿದ್ದಾರೆ. ಮನೆಗೆ ಹೋಗ್ತಾ ಹೋಗ್ತಾ ಸ್ವಲ್ಪ ಹೊಟ್ಟೆ ಸಹ ತಣ್ಣಗೆ ಮಾಡ್ಕೊಂಡು ಹೋಗೋಣ ಅಂತ ಇನ್ನು ಕಬ್ಬಿನ ಹಾಲು ಕುಡಿಯೋಣ ಅಂತ ಬಂದಿದ್ದೀವಿ. ಇಲ್ಲಿ ನಾವು ಬಂದ್ರಿ ಯಾವಾಗಲೂ ಐಸ್ಲೆಸ್ಸೇ ಕುಡಿಯೋದು, ವಿತ್ ಐಸ್ ಕುಡಿಯೋಲ್ಲ. ಯಾಕೆಂದರೆ ಹೊಟ್ಟೆಯಲ್ಲಿ ಇನ್ನೂ ಸಂಕಟ ಆಗ್ತೈತೆ. ಅವಾಗ ಕುಡ್ದಾಗಷ್ಟೇ ತಂಪಾಗಿ ಫೀಲ್ ಅನ್ನಿಸ್ತೈತೆ. ಆಮೇಲೆ ಮತ್ತೆ ಹೊಟ್ಟೆದಾಗ ಒಂಥರ ಸಂಕಟ ಅನಿಸ್ತೈತೆ ಅಂತ ನಾವು ಯಾವಾಗಲೂ ಐಸ್ಲೆಸ್ಸೇ ಕುಡಿಯೋದು. ನಮ್ಮ ಮಕ್ಳಿಗೆ ಸಹ ನಾವು ಐಸ್ ಕುಡಿಸೋದೇ ಇಲ್ಲ ರೀ. ಅವರು ಅಂತೂ ನಮ್ಮ ಜೊತೆ ಬಂದಾಗ ಇವತ್ತಿನವರೆಗೆ ಐಸ್ ಕುಡ್ದಿಲ್ಲ. ಇನ್ನು ನಮ್ಮ ತಂಗಿ ಬೇರೆಯವ್ರು ಯಾರನ್ನು ಕರ್ಕೊಂಡು ಹೋದ್ರೆ ಅವ್ರು ಐಸೇ ಕುಡಿಸ್ತಾರೆ ರೀ. ಅವ್ರಿಗೆ ಅದೇ ಇಷ್ಟ, ಅದಕ್ಕೆ ಅದೇ ಕುಡಿಸ್ಕೊಂಬರ್ತಾರೆ. ನಾನೇನು ಜಲ್ದಿ ಗಟ್ಟ ಕುಡಿದ್ಬಿಟ್ಟೆ ರೀ. ನಮ್ಮ ಮಕ್ಕಳು ಕುಡಿ ಅಂದರೆ ಅಸಲು ಕುಡಿತಾನೇ ಇಲ್ಲ. ನನಗೆ ಬೇಡ ನಿನಗೆ ಬೇಡ ಅಂತದಾರ. ಆದರೆ ಮನೆಗೆ ಹೋಗೋ ಸುಮ್ಮನೆ ಮನೆಗೆ ಬರ್ತಿದ್ರೆ ಇಲ್ಲಮ್ಮ ನಮಗೆ ಜ್ಯೂಸ್ ಕುಡಿಸ್ಕೊಂಡೆ ಮನೆಗೆ ಕರ್ಕೊಂಡು ಹೋಗೋ ಅಂತ ತಿಳಿಸಲ್ವಾಗಿ ನಾವು ಅಲ್ಲಿ ನಿಂತ್ಕೊಂಡಿದ್ವಿ. ನೋಡಿದ್ರೆ ಅವರು ಜ್ಯೂಸೇ ಕುಡಿತಾ ಇಲ್ಲ. ಇನ್ನು ಅಂತೂ ಕುಡಿದು ಇನ್ನು ಉಳಿದಿದ್ದು ನಾನು ಕುಡಿದು ಇನ್ನು ಮತ್ತೆ ಮನೆಗೆ ಬಂದ್ವಿ. ಎಲ್ಲೇ ಹೋಗ್ಲಿ ರೀ, ಹೆಣ್ಮಕ್ಳು ಸ್ವಲ್ಪ ಉಳಿದೈತೆ ಅಂದರೆ ಅದನ್ನು ಬಿಟ್ಟು ಬರೋದಿಲ್ಲ. ಅಂದರೆ ಜ್ಯೂಸು ಅಂತಾವು ಮನೆಯಲ್ಲಿ ಆದರೂ ಅಷ್ಟೇ. ಮತ್ತು ಬೇರೆ ತಪ್ಪಾಗಿ ತಿಳ್ಕೊಬೇಡ್ರಿ ನೀವು. ಮನೆಯಲ್ಲಾದ್ರೂ ಏನಾರು ಉಳಿದೈತೆ ಅಂದ್ರೂ ವೇಸ್ಟ್ ಆಗ್ತೈತೆ ಅಂದರೆ ಅದನ್ನು ಉಣ್ತೀವಿ. ಅದಕ್ಕೆ ಹೆಣ್ಮಕ್ಳು ಇದ್ದಾಗ ಇಷ್ಟು ದಪ್ಪ ಇರ್ತಾರೆ ಅಂದರೆ ಮತ್ತು ಉಳಿದಿದ್ದು ಬೆಳೆದಿದ್ದೆಲ್ಲ ವೇಸ್ಟ್ ಮಾಡಬಾರ್ದು ಅಂತ ಉಣ್ತೀವಲ್ಲ ರೀ, ಹಂಗೆ. ಇನ್ನೂ ಸ್ವಲ್ಪ ಜನ ಹಂಗೆ ಮಾಡೋದಿಲ್ಲ ರೀ. ನಾನು ಹಂಗೆ ಮಾಡೋದಿಲ್ಲ. ಏನೋ ಸ್ವಲ್ಪ ಇಷ್ಟ ಆಗಿದ್ದು ಆದರೆ ಮಾತ್ರ ಓವರ್ಲೋಡಾಗಿ ತಿಂತೀನಿ, ಇಲ್ಲಾಂದರೆ ತಿನ್ನೋದಿಲ್ಲ. ಆದರೆ ತಿನ್ನುವಾಗ ಅನಿಸ್ತೈತೆ ಯಪ್ಪ ಇನ್ನೂ ಸ್ವಲ್ಪ ತಿಂದರೆ ಬೇಸಿತ್ತಂತ. ಎಲ್ಲ ತಿಂದಾದ್ಮೇಲೆ ಅನಿಸ್ತೈತೆ ಅಯ್ಯೋ ತಿಂದು ತಿಂದು ಎಷ್ಟು ದಪ್ಪ ಆಗ್ತಿದ್ದೀನಿ ನೋಡು, ಸ್ವಲ್ಪ ಸಣ್ಣಗಾಗಬೇಕು ಅಂತ ಅನಿಸ್ತೈತೆ. ಬಟ್ ಏನು ಮಾಡಬೇಕು, ಆಗೋದಿಲ್ಲ. ನನ್ನ ಹೇರ್ಸ್ ಅಂತೂ ಫುಲ್ಲು ಕರ್ಲಿ ಇದಾವೆ ರೀ. ಅಂತೂ ಇಂತೂ ಎಲ್ಲ ಹೋಗಿ ಹೋಟೆಲ್ಗೆ ಹೋಗಿ ಬಂದು ಇನ್ನು ರೆಸ್ಟ್ ಮಾಡ್ತಿದ್ವಿ. ರೆಸ್ಟ್ ಮಾಡೋಣ ಅಂತ ಮಲ್ಕೊತಿದ್ದೀನಿ ರೀ. ಇನ್ನು ಎಚ್ಚರ ಆಗಿಬಿಡ್ತು. ಯಾಕೆಂದರೆ ನಾನು ನನ್ನ ಮಗಳನ್ನ ರೆಡಿ ಮಾಡಬೇಕು. ನನಗಿನ್ನ ಈಗ ಈ ದಿನ ಮುಖ್ಯ ಅಂದರೆ ನನ್ನ ಮಗಳದೇ ರೀ. ಆಯ್ಮೆ ಈಗ ಎಲ್ಲರಿಗೂ ಹೋಗಿ ಚಾಕ್ಲೇಟ್ಸ್ ಕೊಟ್ಟು ಖುಷಿಯಾಗಿ ಬರಬೇಕಾಗಿದ್ದು ಆಯ್ಮೆ. ಇನ್ನು ಹಂಗಂತೇಳಿ ನಮ್ಮ ಭಾವನ ಮಗಳನ್ನ ಕರೆಸಿ ಮಗಳನ್ನ ಸ್ವಲ್ಪ ರೆಡಿ ಮಾಡ್ತಿದ್ದಾಳೆ ರೀ. ರೆಡಿ ಮಾಡಿ ಇನ್ನು ತಾನೇ ಕರ್ಕೊಂಡು ಹೋಗಂತ ಹೇಳಿದ್ದೀನಿ ಚಾಕ್ಲೇಟ್ ಕೊಡಿಸ್ಬರಕ್ಕೆ. ನಾನು ಹೋಗ್ತಿದ್ದೆ ರೀ. ಅವ್ರು ಬರೋಷ್ಟರಲ್ಲಿ ನಾನು ರೆಡಿ ಆಗಿಬಿಡೋಣ, ಫೋಟೋಸ್ ಏನೇನು ತಕ್ಕೊಳೋವಿದ್ರೆ ತಕ್ಕೊಳ್ಳೋಣ ಅಂತ. ಅವ್ರು ಏನೇನು ಇದ್ರೆ ರೀ ಫೋಟೋಸ್ ತಕ್ಕೊಳಕ್ಕೆ ಆಗೋದಿಲ್ಲ. ಅಮ್ಮ ಹಂಗೆ ಅಮ್ಮ ಹಿಂಗೆ ಅಮ್ಮ ಟೊಂಗ ಅಮ್ಮ ಟುಸ್ಕ ಇವೇ ಹೇಳ್ತಾರೆ. ಹಂಗಂತೇಳಿ ಅವ್ರನ್ನ ಕಳಿಸಿ ನಾನು ರೆಡಿ ಆಗೋಣ ಅಂತೇಳಿ ರೆಡಿ ಆಗ್ತಿದ್ದೀನಿ ರೀ. ಇನ್ನು ಒಂದು ಮಗಳದ್ದು ರೆಡಿ ಆಯಿತು, ಇನ್ನೊಂದು ಮಗಳನ್ನ ಇನ್ನು ಅಕ್ಕ ತಂದೆ ಇಬ್ಬರು ಕಲಿತು ರೆಡಿ ಮಾಡಿಸ್ತಿದ್ದಾರೆ.
ನಾನು ರೆಡಿ ಆಗ್ತೀನಿ. ಯಾಕೆಂದರೆ ಹೆಣ್ಮಕ್ಳು ರೆಡಿ ಆಗಬೇಕಲ್ರಿ. ಹೆಣ್ಮಕ್ಳು ರೆಡಿ ಆಗಬೇಕಂದ್ರೆ ಟೈಮ್ ಜಾಸ್ತಿ ಇರ್ತೈತೆ. ಟೈಮ್ ಜಾಸ್ತಿ ಹಿಡಿದ್ರೆ ಇನ್ನು ನನ್ನ ಯಜಮಾನ್ರಿಗೆ ಸಿಟ್ಟು ಬರ್ತೈತೆ. ಹಂಗಂತೇಳಿ ನಮ್ಮ ಯಜಮಾನ್ರ ಮಗಳು ರೆಡಿ ಮಾಡ್ತಿದ್ದಾಳೆ, ನೀನು ಫಸ್ಟ್ ರೆಡಿ ಆಗು, ಯಾಕೆಂದರೆ ನಿಂದೆ ಜಾಸ್ತಿ ಟೈಮ್ ಹಿಡಿಯೋದು ಅಂತೇಳಿ ಸಲುವಾಗಿ ನಾನು ರೆಡಿ ಆಗ್ತಿದ್ದೀನಿ. ಸಣ್ಣ ಮಗಳಿಗೆ ಎಂದೇ ಹೊಸ ಡ್ರೆಸ್ ತಂದಿದ್ದೀರಿ, ನಾನು ದೊಡ್ಡ ಮಗಳಿಗೆ ತಂದಿಲ್ಲ. ಯಾಕೆಂದರೆ ಇದ್ದಿದ್ವಿ ಹಾಕಿದ್ದೀವಿ. ಯಾಕೆಂದರೆ ಈಗ ಅವ್ರು ಕೇಳಿದ್ದು ನಾವು ತರ್ತೀವಿ ಇಲ್ಲೋ ಗೊತ್ತಿಲ್ಲ ರೀ. ಆದರೆ ಅವ್ರು ದೊಡ್ಡವರಾದಾಗ ಕೇಳಿದ್ದು ನಾವು ತರಬೇಕು. ಅದನ್ನು ಕೇಳಿದ್ದು ನಾವು ತರಬೇಕಂತ ಹಂಗಂತಲ್ಲ, ನಾವು ಆಲೋಚನೆ ಮಾಡಬೇಕು, ಅವ್ರು ಕೇಳಿದ್ದು ಕರೆಕ್ಟಾ ರಾಂಗ ಅಂತ. ಇವಾಗ ಪ್ರತಿಯೊಂದು ಕೇಳ್ತಾರೆ ರೀ, ಕಣ್ಣಿಗೆ ಕಂಡಿದ್ದು ಎಲ್ಲ ಕೇಳ್ತಾರೆ ಹುಡುಗರು. ಹಂಗಂತೇಳಿ ಅವ್ರಿಗೆ ಕೇಳಿದ್ದು ಎಲ್ಲ ಕೊಣಿಸ್ಕೊತ ಹೋದ್ರೆ ಕಷ್ಟ ಆಗ್ತೈತೆ, ಹೌದಿಲ್ಲ. ಈಗ ನಾವು ಫೈನಾನ್ಷಿಯಲ್ ಆಗಿ ಭಾಳ ಫಿಟ್ಟಾಗಿರಬೇಕು, ಅವಾಗ ಅವ್ರಿಗೆ ಏನೇನು ಮಾಡೋಕ್ಕೆ ಮನಸ್ಸು ಬರ್ತೈತೆ. ಮನಸ್ಸು ಬರ್ತೈತಲ್ಲ, ಇರ್ತೈತೆ ನಮಗೂ ಕೊಣಿಸ್ಬೇಕು ಮಾಡಬೇಕಂತ. ನಮಗೆ ಫೈನಾನ್ಷಿಯಲ್ ಆಗಿ ನಾವೇ ಫಿಟ್ ಇಲ್ಲ ಅಂದಾಗ ಪಾಪ ಅವ್ರು ಏನು ಕೇಳಿದ್ರು ಕೊಣಿಸಿ ಮತ್ತೆ ಅದು ವೇಸ್ಟ್ ಆದರೆ ಬಾಧೆ ಅನಿಸುತ್ತೆ. ಅಯ್ಯ ಆ ದುಡ್ಡು ಸುಮ್ಮನೆ ವೇಸ್ಟ್ ಮಾಡಿದ್ವಲ್ಲ ಅಂತ. ಅದಕ್ಕೆ ಚಿಕ್ಕ ಮಕ್ಕಳಿದ್ದಾಗ ಅವ್ರು ಏನು ಕೇಳಿದ್ರು ನನಗಂತೂ ಕೊಡ್ಸೋಕೆ ಮನಸ್ಸು ಬರಲ್ಲ. ನನಗೆ ಅನಿಸಿದ್ಬೇಕು ಅದು ಕೊಡಿಸ್ಬೇಕು, ಅದು ಒಳ್ಳೇದು ಅಂದರೆ ಮಾತ್ರ ನಾನು ಕೊಡಿಸ್ತೀನಿ. ನಮ್ಮ ಯಜಮಾನ್ರೂ ಅಷ್ಟೇ ರೀ. ಇನ್ನು ಮೊನ್ನೆ ಒಂದು ಸೈಕಲ್ ತಂದಿದ್ದೀವಿ. ಆ ಸೈಕಲ್ ತರೋದಂತೂ ನನಗೆ ಇಷ್ಟನೇ ಇಲ್ಲ. ನಮ್ಮ ದೊಡ್ಡ ಮಗಳಲ್ಲಿ ಭಾಳ ಹಠ ಮಾಡಿಬಿಟ್ಲು. ನಮ್ಮ ತಂಗಿ ಬಂದಿದ್ದ ಸಲುವಾಗಿ ಆ ಸೈಕಲ್ ಕೊಣಿಸಿದ್ರಿ. ನಮ್ಮ ತಂಗಿ ಬಂದಿಲ್ಲ ಅಂದರೆ ನಾನು ಆ ಸೈಕಲ್ನ ಕೊಣಿಸ್ತಾ ಇದ್ದಿಲ್ಲ ನನ್ನ ಮಗಳಿಗೆ. ಏನು ಮಾಡ್ಬೇಕು, ಇನ್ನು ಅವ್ರ ಮನಸ್ಸು ನೋವು ಮಾಡ್ಕೋಬಾರ್ದಲ್ಲ ಅಂತೇಳಿ ನಾನು ಸುಮ್ಮನೆ ಕೊಣಿಸ್ಕೊಂಡು ಮನೆಗೆ ಕರ್ಕೊಂಡು ಬಂದಿದ್ದೀವಿ. ಹೇಗಿದ್ದಾರೆ ನಮ್ಮ ಮಕ್ಕಳು ಫೋಟೋ ಶೂಟಲ್ಲಿ? ಚೆನ್ನಾಗಿದ್ದಾರೆ ರೀ. ನಾವು ಹೇಗಿದ್ದೀವಿ ಹೇಳ್ರಿ ಜನ್ಮದ ಜೋಡಿಗಳು ನಾವು. ನಮಗೆ ನಿಮ್ಮ ಆಶೀರ್ವಾದ ಇರಲಿ, ನಿಮ್ಮ ಪ್ರೇಯರಲ್ಲಿ ನಮ್ಮನ್ನು ನೆನಪು ಮಾಡ್ಕೊರಿ. ಈ ಮೇ 6 ನಾವು ಮರಿಲಾರದಂಥ ದಿನ. ಯಾಕೆಂದರೆ ಈ ದಿನ ಸಲುವಾಗಿ ನಮ್ಮ ಯಜಮಾನ್ರು ಎಷ್ಟೋ ಕಾದಿದ್ದಾರೆ. ಯಾಕೆಂದರೆ ನಾವು ಯಾವಾಗೋ ಹೋಗಿ ಮದುವೆ ಮಾಡ್ಕೋಬೇಕಾಗಿತ್ತು, ಆದರೆ ಸ್ವಲ್ಪ ಸಮಸ್ಯೆಯಿಂದ ನಾವು ಮಾಡ್ಕೊಂಡಿಲ್ಲ. ಆದರೆ ನಮ್ಮ ಯಜಮಾನ್ರು ಆ ದಿನ ಮಾಡಿದಂಥ ಸ್ಯಾಕ್ರಿಫೈಸಿಂದನೇ ಈ ದಿನ ನಾವು ಇಷ್ಟು ಚೆನ್ನಾಗಿದ್ದೀವಿ. ಆದರೆ ಫೈನಾನ್ಷಿಯಲ್ ಆಗಿ ನಾವು ಫಿಟ್ ಇಲ್ಲ, ಆದರೆ ಪ್ರೀತಿಯಲ್ಲಿ ನಾವು ಭಾಳ ಗಟ್ಟಿಯಾಗಿದ್ದೀವಿ ರೀ. ಇದಂತೂ 100ಗೆ 200% ನಾನು ಗ್ಯಾರಂಟಿ ಕೊಡ್ತೀನಿ. ಯಾಕೆಂದರೆ ನಮ್ಮ ಯಜಮಾನ್ರು ನಾನು ಅಷ್ಟು ಚೆನ್ನಾಗಿ ನೋಡ್ಕೊತಾರೆ ರೀ. ಐಶ್ವರ್ಯ ಇಲ್ಲಾಂದ್ರೂ ಪರವಾಗಿಲ್ಲ, ಮನಸ್ಸಲ್ಲಿ ನನಗೆ ಹಾಕಿ ನನ್ನನ್ನು ನೋಡಿಕೊಳ್ಳುವಂಥ ಐಶ್ವರ್ಯ ಇದ್ದರೆ ಸಾಕು. ನನಗೆ ಯಾವಾಗಲೂ ರೀ, ನಾನು ಎಲ್ಲಿಗೆ ಹೋದ್ರೂ ನನಗೆ ಅವ್ರ ಜೊತೆ ಇದ್ದರೆ ಸಾಕು. ದುಡ್ಡು ಇವತ್ತಿಲ್ಲಂದರೆ ನಾಳೆ ಮಾಡ್ಬೋದು. ಪ್ರೀತಿ ದುಡ್ಡು ಮುಖ್ಯ, ಆಮೇಲೆ ಪ್ರೀತಿ, ಆಮೇಲೆ ಇಲ್ಲ. ನಮ್ಮ ಮನೆಯಲ್ಲಿ ಫಸ್ಟು ಪ್ರೀತಿ, ಆಮೇಲೆ ದುಡ್ಡು. ಪ್ರೀತಿಯಿಂದ ಮಾಡೋ ಕೆಲಸ ರೀ, ಅದೆಷ್ಟು ಕಷ್ಟ ಇದ್ರೂ ಒಳ್ಳೆ ರೀತಿಯಲ್ಲಿ ಸಕ್ಸಸ್ ಆಗ್ತೈತೆ. ಅದು ಭಾಳ ನಮ್ಮಲ್ಲಿ ಇಬ್ಬರಲ್ಲಿ ಅದೇ ನಂಬಿಕೆ ಐತೆ. ಇನ್ನೊಂದು 4-5 ಇಯರ್ಸ್ ರೀ ನನಗೆ ಅನಿಸೋ ಮಟ್ಟಿಗೆ, ಆಮೇಲೆ ನಾವು ಫೈನಾನ್ಷಿಯಲಿ ಆಗಿ ಭಾಳ ಫಿಟ್ ಇರ್ತೀವಂತ ನನಗೆ ನಂಬಿಕೆ ಇದೆ ರೀ. ಆದರೆ ನಾನು ನಮ್ಮ ಯಜಮಾನ್ರಿಗೆ ಕೇಳಿದೆ, ಮದುವೆ ದಿನ ಅಲ್ಲ ರೀ, ಏನು ಕೊಡಿಸ್ತೀರಿ ನನಗೆ ಗಿಫ್ಟು ಅಂತ ನನಗೆ ಕೇಳಿದಾಗ ಅವ್ರು ನನಗೆ ಒಂದು ಮಾತು ಹೇಳಿದರು, ಏನು ಬೇಕು ನಿನಗೆ ಅಂದರೆ ನನಗೆ ಬಂಗಾರ ಬೇಕು ಅಂತ ನಾನಂದೆ. ಅವ್ರು ಹೇಳಿದರು, ನನ್ನ ಜೀವನನೇ ನಿನಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿನಲ್ಲ, ಇನ್ನು ಏನು ಬೇಕು ಇದಕ್ಕಿನ ಅಂದಾಗ, ಸಾಕು ರೀ ನನಗೆ ಅಷ್ಟೇ ಸಾಕು ಅಂತ ನನ್ನ ಮನಸ್ಸಲ್ಲಿ ಅಂದ್ಕೊಂಡೆ. ಅಂದರೆ ಅವ್ರ ಮುಂದೆ ಅಂದಿಲ್ಲ. ಇನ್ನೊಂದು, ನನಗೆ ಬಂಗಾರ ಅಷ್ಟು ಇಷ್ಟ ಇಲ್ಲ ರೀ. ಯಾಕೆಂದರೆ ಬಂಗಾರ ಈಗ ಎಷ್ಟು ರೇಟ್ ಐತೆ. ಕೊಡೋಣ ಅನ್ನೋ ಟೈಮಲ್ಲಿ ದುಡ್ಡಿದ್ದಿಲ್ಲ, ಈಗ ಕೊಣ್ಕೊಳ್ಳೋಣ ಅನ್ನೋ ಟೈಮಲ್ಲಿ ನೋಡಿದ್ರೆ ಅದಕ್ಕಿಂತ ಡಬಲ್ ಆಗಿಬಿಟ್ಟಿದೆ. ಇದನ್ನೆಲ್ಲ ನೆನೆಸ್ಕೊಂಡು ಬೇಡ ಬಿಡು, ಈಗ ಇದ್ದಿದ್ದು ಇರೋ ಬಂಗಾರನ ಕಾಪಾಡ್ಕೊಂಡ್ರೆ ಸಾಕಾಗೈತೆ. ಇನ್ನು ಬರ್ತಡೇ ರೀ, ನನ್ನ ಮಗಳಿಗೆ ಕೇಕ್ ನಮ್ಮ ತಂಗಿ ತಂದಿದ್ದಾಳೆ. ಈಗ ಕೇಕ್ ಕಟ್ಟಿಂಗ್ ಒಂದಿದೆ. ನಮ್ಮ ತಂಗಿಗೆ ಖುಷಿ ರೀ, ನಾನು ಸಂತೋಷವಾಗಿರ್ಬೇಕು ರೀ. ನನ್ನ ತಾಯಿಯನ್ನು ನಾನು ಅಷ್ಟು ನೋಡ್ಕೊಂಡಾಳೆ ಇಲ್ಲ ಗೊತ್ತಿಲ್ಲ, ನೋಡ್ಕೊಂಡಿದ್ದಾರೆ. ಅಂದರೆ ನಾನು ಈಗ ಮದುವೆ ಆದಾಗಿಂದಂತೂ ನಮ್ಮ ತಂಗಿ ನನ್ನ ಭಾಳ ಪ್ರೀತಿಯಿಂದ ನೋಡ್ಕೊಂಡಾಳ. ನನಗೆ ಜಲ್ದಿ ಕಣ್ಣ ನೀರನ್ನು ತರಕ್ಕೆ ನಮ್ಮ ತಂಗಿಗೆ ಬಿಡೋದಿಲ್ಲ ರೀ. ನಮ್ಮ ಸೃಷ್ಟಿ ಅಂತೂ ಕೇಕ್ ಕಟ್ ಮಾಡಬೇಡಮ್ಮ ಅಂದರೆ ಕಾಯ್ತದಾಳ, ನೆಕ್ಕುತ್ತದಾಳ, ತಿಂತದಾಳ. ಏನು ಮಾಡಬೇಕು, ಮಕ್ಕಳಲ್ಲ, ಇವೆಲ್ಲ ಮೆಮೊರೇಬಲ್ ಆಗಿ ಇರಬೇಕು ಅಂತೇಳಿ ವಿಡಿಯೋ ಮಾಡ್ತಿದ್ದೀನಿ. ನನಗೆ ಯೂಟ್ಯೂಬು ನಿನ್ನ ಕಂಟೆಂಟ್ ನಾವು ರಿಮೂವ್ ಮಾಡಿದ್ದೀವಿ ಅಂದಾಗ ಬೇಜಾರಾಯಿತು. ಎದಕ್ಕಪ್ಪ ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿ ಇದಕ್ಕೆ ವಾಯ್ಸ್ ಅಂತೂ ನಾನು ಬೆಳಗಿನ ಜಾವ 2 ಗಂಟೆಗೆ ಎದ್ದು ನಾನು ವಾಯ್ಸ್ ಕೊಟ್ಟಿದ್ದೀನಿ ವೀಡಿಯೋಗೆ, ಏನು ಹಿಂಗಾಗ್ಬಿಡ್ತಲ್ಲ ಅಂತ. ಆಮೇಲೆ ಯೂಟ್ಯೂಬಲ್ಲಿ ಒಂದು ಸ್ವಲ್ಪ ವೀಡಿಯೋಸ್ ನೋಡಿ, ಓ ಹಿಂಗಿದ್ರೆ ಇವು ಆಗೋದಿಲ್ಲ ಅಂತೇಳಿ ಮತ್ತೆ ಅವೆಲ್ಲ ಡಿಲೀಟ್ ಮಾಡಿ ಮತ್ತೆ ಇದನ್ನು ಮಾಡ್ತಿದ್ದೀನಿ. ಎದಕ್ಕೆ ಮಾಡ್ತಿದ್ದೀನಿ, ನನ್ನ ಮಕ್ಕಳು ದೊಡ್ಡವರಾದಾಗ ಈ ವೀಡಿಯೋಸ್ ನೋಡ್ತಾರಂತ. ನನಗೆ ಯಾರು ನೋಡ್ತಾರೋ ಇಲ್ಲೋ ಗೊತ್ತಿಲ್ಲ ರೀ, ಆದರೆ ನನ್ನನ್ನು ಪ್ರೀತಿ ಮಾಡೋರು ನೋಡ್ತಾರೆ ಈ ವೀಡಿಯೋಸ್ನ, ಮತ್ತು ನನ್ನ ಮಕ್ಕಳು ನಾಳೆ ನೋಡ್ತಾರೆ. ಇವೆಲ್ಲ ನೋಡಿ, ಓ ನನ್ನ ತಂದೆ ತಾಯಿ ಎಷ್ಟು ಕಷ್ಟಪಟ್ಟಿದ್ದಾರೆ, ಓ ನಮ್ಮ ತಂದೆ ತಾಯಿ ನಮ್ಮನ್ನು ಹೇಗೆ ನೋಡ್ಕೊಂಡಿದ್ದಾರೆ ಅಂತ ಅವ್ರು ನೋಡ್ಬೇಕು ರೀ. ಅವ್ರು ನೋಡಿ ಅವ್ರ ಬಾಯಿಂದ ಬರೋ ರಿಪ್ಲೈಗೆ ನಾನು ಆ ದಿನ ಕಾಯ್ತೀನಿ. ಇನ್ನು ನಮ್ಮ ಮಗಳಿಗೆ ನೀವೆಲ್ಲರೂ ವಿಶ್ ಮಾಡಿರಿ, ಹಾಗೆ ಚಾಕ್ಲೇಟ್ ಕೊಟ್ಟು ಬರೋದಾಯಿತು. ಇನ್ನು ಎಲ್ಲ ಮಕ್ಕಳು ಕಲಿತು ಕೇಕ್ ಕಟ್ ಮಾಡ್ತಿದ್ದಾರೆ. ನಾವು ದೊಡ್ಡವ್ರನ್ನ ಯಾರನ್ನ ಕರೆದಿಲ್ಲ ರೀ, ಕೇಕ್ ತಂದವ್ರನ್ನ, ಚಿಕ್ಕ ಮಕ್ಕಳನ್ನ ಅಷ್ಟೇ ಕರೆದಿದ್ದೀವಿ. ಇನ್ನು ಯಾರನ್ನೂ ಕರೆದಿಲ್ಲ, ನನ್ನ ತಾಯಿನೂ ಕರೆದಿಲ್ಲ, ನಮ್ಮ ಅತ್ತೆಯವರನ್ನು ಸಹ ಕರೆದಿಲ್ಲ. ನಮ್ಮ ಅತ್ತೆ ಮಕ್ಕಳು ಎಲ್ಲ ಕರೆದಿದ್ದೀವಿ. ಹುಡುಗರು ಇದ್ರೇ ಖುಷಿ ರೀ, ಅದಕ್ಕೆ ನಮ್ಮ ಮಗಳಿಗೆ ಖುಷಿ ಆಗಲಿ ಹುಡುಗರೆಲ್ಲ ಕಲ್ತಂತೇಳಿ ಇನ್ನು ಕೇಕ್ ಕಟ್ ಮಾಡ್ತಿದ್ದಾರೆ. ಇನ್ನೊಂದು ಸೈಡು ನಾವು ಅವಾಗೆ ಚಾಕು ಇಟ್ಕೊಂಡು ಕಟ್ ಮಾಡಿದ್ವಿ. ಎದಕ್ಕಂದರೆ ನಮ್ಮ ಮಕ್ಕಳು ಆಮೇಲೆ ಬಂದಾಗ, ಅಮ್ಮ ನೀವು ಇಟ್ಕೊಂಡಿರಲ್ಲ ನಾನು ಇಟ್ಕೊತೀನಿ, ನಾನೊಂದು ಫೋಟೋ ಇಳಿತೀನಿ ಅಂತ ಸತಾಯಿಸ್ತಾರಂತ ನಾನು ನಮ್ಮ ಯಜಮಾನ್ರು ಅವಾಗೆ ಒಂದು ಫೋಟೋ ಇಳಿದ್ಬಿಟ್ಟಿವಿ ರೀ. ಯಾಕೆ 2 ಕೇಕ್ ಇರೋದು ಬಿಟ್ಟು ಒಂದೇ ಕೇಕ್ ತರಿಸಿರಂತ ಅನ್ಕೊಂತೀರೇನೋ ನೀವು. ಲಾಸ್ಟ್ ಇಯರ್ ಸಹ ನಮ್ಮ ತಂಗಿನೇ ತಂದಿದ್ಲು ರೀ ಕೇಕ್, 2 ತಂದಿದ್ಲು. ಆ್ಯನಿವರ್ಸರಿದೊಂದಂತ ಮತ್ತು ಮಗಳು ಬರ್ತಡೇಗಂತ. ಅದಕ್ಕೆ ಈ ಸರಿನೂ ಹಂಗೆ ಮಾಡ್ತಾಳಂತ ನಾವು ಹೇಳಿದ್ವಿ, ಬೇಡಮ್ಮ ಕೇಕೇ ಬೇಡ,
ಚಾಕ್ಲೇಟ್ ಕೊಟ್ಟು ಅದನ್ನೇ ಸರಿ ಮಾಡೋಣ ಅಂದರೆ, ಇಲ್ಲಕ್ಕ ಮಕ್ಳು ಮಾಡ್ಕೊಳೋದೇ ವರ್ಷಕ್ಕೊಂದು ಸರಿ ಬರ್ತಡೇ, ಇನ್ನು ಅವ್ರಿಗೆ ಅದು ಖುಷಿ ಇಲ್ಲಾಂದರೆ ಹೆಂಗೆ, ಒಂದು ಕೇಕನ್ನು ತರ್ತೀನಿ ಅಂದ್ಲು. ಸರಿಯಾಗಿ ಅದು ಒಂದು ಕೇಕಲ್ಲಿನೂ ಜಾಸ್ತಿ ತರಬೇಡ, ಅರ್ಧ ಕೆ ಜಿನೇ ತಗೊಂಬ ಅಂತ ಹೇಳಿದ ಸಲುವಾಗಿ, ಇನ್ನು ಇಲ್ಲೊಳಕ ಕೆ ಜಿ ಥರ ನಾವು ಹುಡುಗರೆಲ್ಲ ತಿಂತಾರೆ ಅಂದರೆ, ಇಲ್ಲ ಬೇಡ ಅರ್ಧ ಕೆ ಜಿನೇ ತಗೊಂಬ ಅಂದರೆ, ಇನ್ನು ತನಗೆ ಇಷ್ಟ ಇಲ್ಲ ಅಂದರೂ ಸಹ ನನ್ನ ಇಷ್ಟದ ಸಲುವಾಗಿ ತಂದಿದ್ದಾಳೆ ಅರ್ಧ ಕೆ ಜಿ ಕೇಕು. ಅದಕ್ಕೆ ಸುಮ್ಮನೆ ಹಿಂಗೆ ಚಾಕಿ ಇಟ್ಕೊಂಡು ನಾನು ನನ್ನ ಗಂಡ ನಮ್ಮ ಯಜಮಾನ್ರು, ಮುದ್ದಿನ ಯಜಮಾನ್ರು ಇಬ್ಬರು ನಿಂತು ಫೋಟೋ ಇಳಿದು ಬಿಟ್ಟಿದ್ರಿ. ನಾವು ಹುಡುಗಿಗೆ ಕೇಕ್ ತಿನ್ನಿಸ್ತಾ ಇದ್ದಾರೆ, ನಾನು ಅವ್ರಿಗೆ ಒಂದೇ ಸ್ವಲ್ಪ ತಿನ್ನಿಸ್ತಾ ಇದ್ದಾರೆ. ಎಲ್ಲರೂ ತಿನ್ನಿಸ್ತಿದ್ದೆ ತಿಂತಿದ್ದಾಳೆ ರೀ, ಪ್ಯಾರಿ ತಿನ್ನಿಸಿದ್ರೆ ಬೇಡ ಅಂತ ಹೇಳ್ತಿದ್ದಾಳೆ. ಎದಕ್ಕೇನು ಪಾಪ ಪ್ಯಾರಿ ನೋಡಿ ತಾನೇ ತಿಂತೆ ಬರ್ತಾಳೆ, ಮತ್ತು ಟ್ರೈ ಮಾಡ್ತಾಳೆ, ತಿನ್ನುವಳು, ಮತ್ತು ಹೋಗಿ ಲಾಸ್ಟ್ ತಾನೇ ತಿಂತಿದ್ದಾಳೆ. ಇನ್ನು ಹಾಗೆ ಲಾಸ್ಟಿಗೆ ಒಂದು ಸಾರಿ ಆದರೂ ತಿಂದ್ಲು ಪ್ಯಾರಿ ತಕ. ಇನ್ನೆಲ್ಲ ಹುಡುಗರು ತಿನ್ನಿಸಿದ್ರು, ನಾನೇ ಹೇಳಿದ್ದೆ ಸ್ವಲ್ಪ ತಿನ್ನಿಸ್ರಿ ಅಂತ. ನಮ್ಮ ಸೃಷ್ಟಿನ ಅವ್ರಿಗೆ ತಿನ್ಸ್ಕೊಂತ ಕೂತ್ಕೊಂಡ್ರೆ ಭಾಳ ಟೈಮ್ ಆಗ್ತೈತಂತ, ಅದಕ್ಕೆ ಸೃಷ್ಟಿ ಯಾರಿಗೆ ತಿನ್ನಿಸಲ್ಲ, ನೀವೇ ಸೃಷ್ಟಿಗೆ ತಿನ್ನಿಸ್ರಿ ಅಂದರೆ ಸರಿ ಅಂತ ಹುಡುಗರೆಲ್ಲ ತಿನ್ನಿಸಿದಾರೆ. ಇನ್ನು ಈ ಹುಡುಗಿ ಬಂದುಬಿಟ್ರಿ ನಮ್ಮ ಬಾಜು ಮನೆ ಹುಡುಗಿ. ಇನ್ನು ಎಲ್ಲರದ್ದು ಕೇಕ್ ತಿನ್ನೋದು ಮುಗೀತು, ಮತ್ತೆ ಬಂದ್ಲು ನೋಡ್ರಿ ಪ್ಯಾರಿ. ಈಗ ತಿನ್ನಿಸು ಅಂದರೆ ಮತ್ತೆ ತಾನೇ ತಿಂತಿದ್ದಾಳೆ. ಅದಕ್ಕೆ ಫಸ್ಟ್ ತಂದೆಲ್ಲ ತಿಂದು ಮುಗಿದ್ದು ಆಮೇಲೆ ಸೃಷ್ಟಿಗೆ ತಿನ್ಸಂದರೆ, ಇನ್ನು ನೋಡ್ರಿ ನಮ್ಮ ಸೃಷ್ಟಿ ಎಷ್ಟು ಮೂತಿ ಮುಷಿಣಿ ಎಲ್ಲ ತಿರುಗಿಸಿ ಅಂತಿದ್ದಾಳೆ. ಎದಕ್ಕೇನಂತ ಎಲ್ಲರೂ ನಗ್ತಿದ್ದಾರೆ. ಎಲ್ಲರೂ ಬರ್ತಡೆಗೆ ದೊಡ್ಡವ್ರನ್ನ ಕರೆದ್ರೆ, ನಾವು ಅವ್ರಕ್ಕಿನ್ನ ದೊಡ್ಡವ್ರನ್ನ ಕರೆಸಿ ಮನೆಯಲ್ಲಿ ಬರ್ತಡೇ ಪಾರ್ಟಿ ಮಾಡ್ತಿದ್ದೀವಿ. ಯಾಕೆಂದರೆ ನಾಳೆ ದಿನ ಈ ಚಿಕ್ಕ ಹುಡುಗರೆಲ್ಲ ದೊಡ್ಡವರಾದಾಗ ಅವ್ರ ಫೋಟೋಸು ಅವ್ರ ಮಗಗಳು ಅವಾಗ ನೋಡ್ಕೊತಾರೆ. ಏನೋ ಈ ಸರಿ ಯಾರನ್ನ ಕರೆದಿರಲ್ಲ, ಲಾಸ್ಟ್ ಟೈಮ್ನು ನಾವು ಮೇ ಬಿ ಯಾರನ್ನ ಕರೆದಿಲ್ಲ ಅನಿಸ್ತಿದ್ದೆ. ಯಾರನ್ನ ಕರೆದಿಲ್ಲ, ನಮ್ಮ ತಂಗಿ ಸಲುವಾಗಿ ಹುಡುಗರನ್ನ ಕರೆಸಿ ಈ ಸಲ ಕೇಕ್ ಕಟ್ ಮಾಡಿಸಿದ್ದು. ನಮ್ಮ ಸೃಷ್ಟಿನೂ ಖುಷಿ ಆಗ್ತಾಳೆ. ಇನ್ನೊಂದು ನಮ್ಮ ಸೃಷ್ಟಿ ಅಷ್ಟಿದ್ದಾಗ ಕಾರಣಾಗೂ ಏನು ಗೊತ್ತಾಗ್ತಿದ್ದಿಲ್ಲ, ಈಗ ಸ್ವಲ್ಪ ತಿಳ್ಕೊಂತಿದ್ದಾಳೆ. ಅದಕ್ಕೆ ತನ್ನ ತಂಗಿ ಬರ್ತಡೇ ಅಂದಾಗ ಅವ್ರ ತಂಗಿನ ಎಷ್ಟು ಚೆನ್ನಾಗಿ ನೋಡ್ಕೊತಿದ್ದಾಳೆ, ಅವ್ರ ತಂಗಿಗೆ ಹೋಗಿ ಎಷ್ಟು ಸರಿ ವಿಶ್ ಮಾಡ್ತಿದ್ದಾಳೆ. ಇನ್ನು ಸಾನಿಯಾ ರೀ ಬಂದು ವಿಶ್ ಮಾಡಿ ಒಂದು ಚಾಕ್ಲೇಟ್ ಕೊಟ್ಟಿದ್ದಾಳೆ, ಚಾಕ್ಲೇಟ್ ಕೊಟ್ಟು ಸ್ವಲ್ಪ ಕೇಕ್ ತಿನ್ನಿಸಿದ್ದಾಳೆ. ಇನ್ನು ಸಾನಿಯಾ ಚಾಕ್ಲೇಟ್ ಕೊಟ್ಟಿದ್ದಾಳಲ್ರಿ, ಇನ್ನು ಅಮೃತ ನೋಡಿದ್ದಾಳೆ. ಇನ್ನು ಅಮೃತ ತನಕಿನ ದೊಡ್ಡದು ಕೊಡೋಕೆ ಟ್ರೈ ಮಾಡ್ತಾಳೆ. ಈಗ ನಮ್ಮ ವಿಡಿಯೋ ಹೇಗಿದೆ ಅಂತ ನೀವು ಕಮೆಂಟ್ ಮಾಡೋದು ಮಾತ್ರ ಮರ್ತೋಗ್ಬೇಡ್ರಿ. ಎಷ್ಟೋ ಜನ ಎಂತೆಂಥ ವೀಡಿಯೋಸ್ ನೋಡ್ತಾರೆ, ಆದರೆ ನಮ್ಮಂಥ ವೀಡಿಯೋಸ್ ಯಾರೂ ನೋಡೋದಿಲ್ಲ. ನೋಡ್ತಾನೆ ವೀಡಿಯೋ ಸ್ಕಿಪ್ ಮಾಡ್ತಾರೆ. ಆದರೂ ಪರವಾಗಿಲ್ಲ, ಒಂದಿನ ಎಲ್ಲರೂ ನಮ್ಮ ವೀಡಿಯೋಸು ಸ್ಕಿಪ್ ಮಾಡ್ಲಾರಂಗೆ ನೋಡೋ ದಿನ ಬರ್ತೈತೆ ಅಂತ ನಾನು ಅನ್ಕೊತಾ ಇದ್ದೀನಿ. ಇನ್ನು ಲಾಸ್ಟಿಗೆ ನಮ್ಮ ಮುದ್ದಿನ ಆಂಟಿ ಬಂದು ಕೇಕ್ ತಿನ್ನಿಸ್ತಾಳೆ ರೀ. ತನಗೆ ಈಗ ಖುಷಿ. ನಮ್ಮ ತಂಗಿಗೆ ರೀ ನಾನು ಚೆನ್ನಾಗಿರ್ಬೇಕಂತ ಯಾಕೇನೋ ಭಾಳ ಇಷ್ಟಪಡ್ತಾಳೆ. ಎಷ್ಟೋ ಜನ ಅಕ್ಕ ತಂಗಿಯರು ಇರ್ತಾರೆ, ಆದರೆ ಜಗಳ ಮಾಡ್ತಾರ, ಹೊಡ್ಕೊಂತಾರ, ಬಡ್ಕೊಂತಾರ, ದ್ವೇಷ ಇಟ್ಕೊತಾರ ಅಂತ ಹೇಳ್ತಾರೆ. ಯಾಕೆನೋ ನಮ್ಮಿಬ್ಬರ ಮಧ್ಯದಲ್ಲಿ ಅಂಥವೇನಿಲ್ಲ. ನನಗನ್ನ ಸ್ವಲ್ಪ ಸಿಟ್ಟು ಬರ್ತೈತೆ, ನಮ್ಮ ತಂಗಿಗೆ ಯಾವಾಗಲೂ ಸಿಟ್ಟು ಬರೋದಂತೂ ನಾನು ನೋಡಿಲ್ಲ, ಅದು ನನ್ನ ಮೇಲೆ. ಇನ್ನು ಅವರೆಲ್ಲ ತಿನ್ನಿಸಾದ್ಮೇಲೆ ರೀ ನಾನು ನಮ್ಮ ಯಜಮಾನ್ರು ನಮ್ಮ ಸೃಷ್ಟಿಗೆ ತಿನ್ನಿಸಿ, ಇನ್ನು ಆದಮೇಲೆ ನಮ್ಮ ಯಜಮಾನ್ರಿಗೆ ನಾನು ತಿನ್ನಿಸ್ತಾ ಇದ್ದೀನಿ. ಲಾಸ್ಟಿಗೆ ತಿನ್ನಿಸ್ತಾ ಇದ್ದೀವಿ ರೀ, ಫಸ್ಟಿಗೆ ತಿನ್ನಿಸ್ಕೋಬೇಕು, ಲಾಸ್ಟಿಗೆ ತಿನ್ನಿಸ್ತಿದ್ವಿ. ಯಾಕಂದರೆ ನಾವು ತಿನ್ನಿಸುವಾಗ ಸ್ವಲ್ಪ ಫೋಟೋ ಇಳಿಯೋಕೆ ನಮ್ಗೆ ಅನುಕೂಲ ಮಾಡಿ ಕೊಡ್ತಾರೆ. ಇಲ್ಲಾಂದರೆ ನಾವು ಕೇಕ್ ತಿನ್ನಿಸುವಾಗ ಅವ್ರದ್ದು ಗದ್ದಲ ಮಾಡ್ಕೊತ ಹೇಗೆ ಅನ್ಕೊಂತ ಲೇಟ್ ಆಗ್ತೈತೆ ಅಂತೇಳಿ ಲಾಸ್ಟಿಗೆ ನಾವು ಕೇಕ್ ತಿನ್ನಿಸ್ಕೊಂಡು, ಇನ್ನು ಹುಡುಗರಿಗೆಲ್ಲ ಕೇಕಲ್ಲಿ ಇಲ್ಲೇ ಬಟ್ಲದಲ್ಲಿ ಹಾಕಿ ಮನೆಯಲ್ಲೇ ಕುಂದಿರಿಸಿ ತಿನ್ನಿಸಿ ಕಳಿಸ್ತಾ ಇದ್ದೀನಿ ರೀ. ಲಾಸ್ಟ್ ಟೈಮು ಮನೆ ಕಡೆ ಕೊಟ್ಟು ಕಳಿಸಿದ್ವಿ, ಆದರೆ ಈ ಸರಿ ಇಲ್ಲ ರೀ, ಮನೆ ಕಡೆನೇ ಮನೆಯಲ್ಲಿ ಕುಂದಿರಿಸೇ ತಿನ್ನಿಸ್ತಿದ್ದೀನಿ. ನಮ್ಮ ಯಜಮಾನ್ರು ಕೊಟ್ಟು ಕಳಿಸ್ತೀನೋ ನೋಡು ಅಂದರು. ಬೇಡ ರೀ, ಇಲ್ಲೇ ಕೂತ್ಕೊಂಡು ತಿನ್ನೋಣ, ಹುಡುಗರು ಖುಷಿ ಆಗ್ತಾರೆ, ಇನ್ನು ನಮ್ಮ ಮಕ್ಕಳನ್ನೂ ಖುಷಿ ಆಗ್ತಾರೆ ಅಂತೇಳಿ ಸಲುವಾಗಿ ಇನ್ನು ಸರಿ ಅಂತ ಇಲ್ಲೇ ಎಲ್ಲ ಕೇಕ್ ಒಂದೇ ತಿನ್ನಿಸಿ, ಖಾರ ಏನು ತಂದಿಲ್ಲ ರೀ, ಕೇಕ್ ಒಂದೇ ತಿನ್ನಿಸಿ ಕಳಿಸ್ತಾ ಇದ್ದೀವಿ. ಎಲ್ಲರೂ ಒಂದು ಲೆಕ್ಕದಾಗ ಕೇಕ್ ಕೇಳಿದ್ರಿ ರೀ. ನಮ್ಮ ಹೆಣ್ಮಗಳ ಮಗಳು ಒಂದು ಲೆಕ್ಕದಾಗ ಕೇಕ್ ಕೇಳ್ತಾಳೆ. ಯಾಕಂದ್ರೆ ಅಮ್ಮ ಹುಟ್ಟಿದ್ದೆ ತಿನ್ನೋಕ್ಕಂತ ಅವ್ರ ಮನೇಲಿ ಹೇಳ್ತಿರ್ತಾರೆ. ತಾನು ಓದೋದು ಏನಾನು ಹೇಳ್ಕೊಟ್ರೆ ಜುಮ್ ಅನ್ನೋದಿಲ್ಲ, ತಿನ್ನೋಕೆ ಏನಾನು ತಿನ್ನು ಅಂದರೆ ಎದ್ದಾಳೋದೇ ಇಲ್ಲಂತೆ, ಹಂಗೆ ಕುತ್ಕೊಂಡು ತಿಂತಾಳಂತೆ, ಹಂಗೆ ಕುತ್ಕೊಂಡು ತಿಂತಾಳಂತೆ ರೀ. ಇಲ್ಲಿ ನನ್ನ ಮುದ್ದಿನ ಮಗಳು ನೋಡ್ರಿ, ಚಾಕ್ಲೇಟ್ ಸಾನಿಯಾ ಕೊಟ್ಟಿದ್ದು ಎಷ್ಟು ಬೇಸ್ ತಿಂತಿದ್ದಾಳ. ಅಸಲಿಗೆ ಎದ್ದಾಳವಳು ರೀ. ಬಾಮ ಒಂದು ಫೋಟೋ ಇಳಿ ಬಾ ಅಂದರೆ ಆಹಾ ಇಲ್ಲ ಬರೋದಿಲ್ಲ ಅಂತ ಹೇಳ್ತಿದ್ದಾಳ. ಇನ್ನು ಚಾಕ್ಲೇಟ್ಸ್ ಕೊಡೋಕೆ ಹೋದಾಗ ಇಲ್ಲಿ ಕೊಳ್ಳಾಗ ಇನ್ನೊಂದು ಸರ ಇದೆ ನೋಡ್ರಿ, ನಮ್ಮ ಬಾಜು ಮನೆಯವ್ರು ಕೊಟ್ಟಿದ್ದಂತೆ. ಅದು ಕೊಡಮ್ಮ, ಅದು ಬಿಚ್ಚಿ ತೆಗ್ದಿಡ್ತೀನಿ ಅಂದರೆ ಇಲ್ಲಮ್ಮ ಆಂಟಿ ಕೊಟ್ಟಿದ್ದಾರೆ, ನಾನೇ ಹಾಕ್ಕೋಬೇಕಂತೇಳಿ ಹಾಕ್ಕೊಂಡಿದ್ದಾಳೆ. ಎಷ್ಟು ಚೆನ್ನಾಗಿದ್ದಾಳಲ್ಲ ರೀ. ಈ ವಿಡಿಯೋ ನೋಡಿದರೆ ರೀ ನನಗೆ ಎಡಿಟ್ ಮಾಡೋಕ್ಕೆ ಸ್ಕಿಪ್ ಮಾಡೋಕ್ಕೆ ಆಗ್ತಾಯಿಲ್ಲ ರೀ. ಅದಕ್ಕೆ ಈ ವಿಡಿಯೋ ಫುಲ್ಲು ಕಂಪ್ಲೀಟ್ ನಾನು ವಾಯ್ಸ್ ಕೊಟ್ಟರೆ ಏನು ಕೊಟ್ಟಿಲ್ಲ ಅಂದರೆ ಏನು, ಈ ವಿಡಿಯೋ ಕಂಪ್ಲೀಟಾಗಿ ಫೋಟೋದು ಇಟ್ಬಿಡೋಣ ಅಂತೇಳಿ ಇಟ್ಟಿದ್ದೀನಿ ರೀ. ಯಾಕೆಂದ್ರೆ ರೀ ನನ್ನ ಮಗಳು ಭಾಳ ಮುದ್ದಾಗಿ ಕಾಣ್ತಾ ಇದ್ದಾಳೆ ಇದರಲ್ಲಿ. ನಮ್ಮ ದೊಡ್ಡ ಮಗಳು ಸ್ವಲ್ಪ ಕಪ್ಪು ಅನ್ನಿಸ್ತಾಳೆ ರೀ, ಅಮ್ಮ ಭಾಳ ಬಿಳುಪಿದ್ದಾಳೆ. ಬಣ್ಣ ಒಂದೇ ನಂದೈತೆ ರೀ, ಗುಣಗಳೆಲ್ಲ ನನಗಿಲ್ಲ. ಯಾಕೆಂದರೆ ಈಗ ತಾನು ಮಾಡೋದು ನೋಡಿ ಹೇಳ್ತಿದ್ದೀನಿ, ನಿನಗೆ ಅವಾಗೆ ಗೊತ್ತಾಯ್ತಾ ಅಂತ ಅನ್ಕೊಬೇಡ್ರಿ. ಇಲ್ಲ ತಾನು ಮಾಡೋದು ಎಲ್ಲ ನೋಡ್ರಿ ಹಂಗೆ ಹೇಳ್ತಿದ್ದೀನಿ. ಇಲ್ಲಿ ನೋಡ್ರಿ ಅಮೃತದ ಅವಾಗೆ ಹೇಳಿಲ್ಲ, ತನಕಿನ ದೊಡ್ಡದು ಕೊಡೋಕೆ ಇಷ್ಟಪಡ್ತಾಳಂತ. ಇನ್ನು ತಂದಿದ್ದಾಳೆ ನೋಡ್ರಿ ಚಾಕ್ಲೇಟ್ಸ್ ಅಂತೆ, ಎಲ್ಲ ಚಾಕ್ಲೇಟ್ಸು ₹1 ₹2 ಏನೇನೋ ಅಂಗಡಿ ಸಿಗೋವೆಲ್ಲ ತೊಗೊಂಡು ಬಂದು ಇನ್ನು ತಲೆ ಮೇಲೆ ಹಾಕಿ ಚಾಕ್ಲೇಟ್ನ ಸುರಿಮಳೆ ಎಲ್ಲ ಅಮ್ಮಣಿ ಮೇಲೆ ಹಾಕಿದ್ದಾಳೆ ರೀ. ಅಮ್ಮಣಿ ಅಂತೂ ಆ ಬಿರಿಯಾನಿ ಕುರ್ಕುರೆ ಇಟ್ಕೊಂಡು ಚಾಕ್ಲೇಟ್ ತಿನ್ನೋಕೆ ಬಡ್ದಾಡ್ತಿದ್ದಾಳೆ. ಇನ್ನು ಕಾರಣ ಸಹ ನನಗೆ ಈ ಚಾಕ್ಲೇಟ್ ಬೇಕು, ನನಗೆ ಈ ಚಾಕ್ಲೇಟ್ ಬೇಕಂತ ಕಾರಣ.
ಯಾವುದೋ ಒಂದು ಸೈಕಲ್ ತಂದಿದ್ದಾಳೆ ರೀ, ಅದನ್ನು ಸೇಮು ಮಣಿ ಡ್ರೆಸ್ ಥರನೇ ಐತೆ ಕಲರ್. ಇನ್ನು ಏನಮ್ಮ ಅದ್ರ ಮೇಲೆ ಕುತ್ಕೊಂಡು ಎಲ್ಲಿಗೆ ಹೋಗ್ತೀಯ ಅಂದರೆ, ನಾನು ಅದ್ರ ಮೇಲೆ ಕುತ್ಕೊಂಡು ಅಮೃತಕ್ಕವ್ರ ಮನೆಗೆ ಹೋಗ್ತೀನಮ್ಮ ಅಂತ ತಾನು ಹೇಳ್ತಿದ್ದಾಳೆ. ನಮ್ಮ ಯಜಮಾನ್ರು ಎಲ್ಲ ಸ್ವಲ್ಪ ಮಕ್ಳ ಮಾತು ಕೇಳಿ ಜೋಕ್ ಅನ್ನಿಸ್ತೈತಲ್ಲ ರೀ, ನಗ್ತಿದ್ದಾರೆ. ಇಲ್ಲಿ ನೋಡ್ರಿ ಇಬ್ಬರು ಕಚ್ಚಾಡ್ತಿದ್ದಾರೆ, ನನಗೆ ಅದು ಬೇಕು ಇದು ಬೇಕು ಅಂತ. ಇನ್ನು ಅಮ್ಮಣಿ ತಿನ್ಬೇಕಂತ ಅಮೃತ ತಂದಿದ್ದಾಳೆ, ಆದರೆ ಅಮ್ಮಣಿ ತಿನ್ನುವಳ್ಳು ಮಂಚು ಚಾಕ್ಲೇಟು. ನಾನು ತಿಂತೀನಿ ನೀನು ತಿಂತೀನಿ ಅಂತ ಕಾರುಣ್ಯ ಕೊಡಾಗ ನನಗೆ ಅಂತ ತಾನು ಬಾಯಿ ತೆಗಿತಿದ್ದಾಳ. ಅಮೃತ ಹಂಗೆ ಹಿಂದೆ ಸರಿಸ್ತಾನೆ ಇದ್ದಾಳ, ಆದ್ರೂ ಅಮ್ಮಣಿ ತಿಂದಿಲ್ಲ. ಲಾಸ್ಟಿಗೆ ನೋಡ್ರಿ ಇಷ್ಟು ಗಿಫ್ಟ್ಸ್ ಬಂದು ಇನ್ನು ಎಲ್ಲರೂ ಬಾಯಿ ಮಾಡಿ ಮತ್ತೆ ಮನೆಗೆ ಹೋಗ್ತಿದ್ದಾರೆ. ಇನ್ನು ಬಾಯಿ ಮಾಡಂದರೆ ಇವ್ರು ಬಾಯಿ ಮಾಡ್ತಾರೆ, ಅಮ್ಮಣಿ ಏನು ಬಾಯಿ ಮಾಡಿಲ್ಲ. ಅಮ್ಮ ಈಗ ಬಂದಿದ್ದಾರೆ ರೀ, ಅಮ್ಮನಿಗೂ ಆರಾಮಿಲ್ಲಂತೆ, ಅದಕ್ಕೆ ಆಸ್ಪತ್ರೆಗೇನೋ ಹೋಗಿ ಬಂದಿದ್ದೀವಿ ಅಂತಂದರು. ಏನೋ ರೀ ನನ್ನ ತಾಯಿ ಆಸ್ಪತ್ರೆಗೆ ಬಾಮ ಬೇಗ ತೋರಿಸ್ಕೊಂಡು ಬರೋಣ ಅಂದರೆ ಅಸಲಿಗೆ ಬರೋದೇ ಇಲ್ಲ ರೀ, ಎದಕ್ಕೆ ಹಂಗೆ ಮಾಡ್ತಾರೆ ಏನೋ ಗೊತ್ತಿಲ್ಲ. ನನಗೆ ಭಯ ಆಗ್ತೈತೆ, ಏನಪ್ಪ ನಮ್ಮ ತಾಯಿ ಏನು ಕೇರ್ಲೆಸ್ ಮಾಡ್ತಾರಲ್ಲ ಅಂತ. ಇನ್ನು ಅಡುಗೆ ವಿಷಯದಲ್ಲಿ ಬಂದರೆ ರೀ, ನಾನೇನು ಅಡುಗೆ ಮಾಡಿಲ್ಲ ಇವತ್ತು. ಬೆಳಿಗ್ಗೆ ಕಾಫಿ ಮಾಡುವಾಗೆ ಹಚ್ಚಿದ್ದು ಒಲೆ ಲಾಸ್ಟ್ ರೀ. ನಮ್ಮ ತಂಗಿ ಸ್ವೀಟ್ ಏನಾರು ಮಾಡ್ಬೇಕಂದ್ರೆ ಏನು ಬೇಡಮ್ ಅಂದರೆ ಇನ್ನು ಪಲಾವು ಚಿಕನ್ ಮಾಡಿ ಕೊಟ್ಟಿದ್ದಾಳೆ ರೀ, ನಾ ಅದೇ ಉಂಡು ಇನ್ನು ಮಲ್ಕೊತೀವಿ. ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಒಂದು ವೇಳೆ ನನ್ನ ವೀಡಿಯೋಸಲ್ಲಿ ಏನೊಂದು ತಪ್ಪಿದ್ರೆ ತಿಳಿಸ್ರಿ, ನೆಕ್ಸ್ಟ್ ಟೈಮ್ ಅದು ಮಾಡ್ಲಾರಂಗೆ ನೋಡ್ಕೊತೀನಿ ರೀ. ನನ್ನ ಡ್ರೆಸ್ ಹೇಗಿದೆ ರೀ, ಚೆನ್ನಾಗಿದೆನಾ? ನಮ್ಮ ಕಾರಣೆಗೆ ಫುಲ್ಲು ನಿದ್ದೆ ಬಂದಿದೆ, ಮಕ್ಕೊತೀನಿ ಅಂತ ಹೇಳ್ತಿದ್ದಾಳೆ ರೀ. ಬೇಡಮ್ಮ ಸ್ವಲ್ಪ ಊಟ ಮಾಡಿ ಮಕ್ಕೋ ಅಂತ ನಾನು. ಈ ಮನೆಯಲ್ಲಿ ಏನನ್ನ ಒಂದು ಹಬ್ಬ ಆಗಲಿ ಬರ್ತ್ಡೇಸ್ ಏನಾರು ಇದ್ರೆ ಮಕ್ಳು ಉಣ್ಸೋದೊಂದು ತಲೆನೋವು. ಯಾಕೆಂದರೆ ಅಲ್ಲೇ ಅವ್ರು ಸುಸ್ತಾಗಿ ಬಿಡ್ತಾರೆ, ಊಟ ಮಾಡಂದ್ರೆ ಅಸಲಿಗೆ ಊಟನೇ ಮಾಡೋದಿಲ್ಲ. ಈ ನಮ್ಮ ಮನೆಗೂ ಪ್ರತಿ ಸಾರಿ ಹಂಗೆ ರೀ, ಒಂದು ಹಬ್ಬ ಬರಲಿ ಹಂಗೆ ಏನನ್ನ ಆಗಲಿ ರೀ, ಊಟ ಮಾಡಂದರೆ ಮಕ್ಳಿಗೆ ಸುಸ್ತಾಗ್ತೈತೆ. ಅವ್ರಿಗೆ ಹೊಟ್ಟೆ ಹಶ್ವಾಗ್ತೈತೆ ಇಲ್ಲ ಗೊತ್ತಿಲ್ಲ, ನನಗೆ ಊಟ ಮಾಡುವಾಗೆಲ್ಲ ಒಂದೊಂದು ತುತ್ತಿಟ್ಕೊಂಡಾಗೆಲ್ಲ ಅಯ್ಯೋ ಮಕ್ಳು ಊಟ ಮಾಡಿಲ್ಲಲ್ಲ ಅಂತ ಅನಿಸ್ತಿದೆ. ಬರ್ತಡೇ ಗರ್ಲಿಗೆ ಸ್ವಲ್ಪ ಊಟ ಮಾಡಮ್ಮ ಅಂದರೆ ಇಲ್ಲಮ್ಮ ನನಗೆ ಹೊಟ್ಟೆ ಹಶ್ವಿಲ್ಲ, ಬೇಡ ಅಂತ ಹೇಳ್ತಿದ್ದಾಳೆ. ಇನ್ನು ಅಯ್ಯಮ್ಮ ಚಾಕ್ಲೇಟ್ಗಳೇ ಹೊಡೆದ್ಬಿಟ್ಟಾಳ್ರಿ ಬೇಸ, ಅದಕ್ಕೆ ಊಟ ಬೇಡ ಅಂತಿದ್ದಾಳೆ. ಅಲ್ಲಿಗೆ ಸಾನಿ ಹಾಕ್ಕೊಡಮ್ಮ, ನಾನು ಸ್ವಲ್ಪ ಉಣಿಸ್ತೀನಿ ಎತ್ಕೊಂಡು ಅಂತ ಹೇಳ್ತಿದ್ದಾಳೆ. ಹಾಕ್ಕೊಟ್ರು ಉಣ್ವಳ್ಳು ರೀ. ಲಾಸ್ಟ್ ಟೈಮ್ ಮನೆಗೆ ತಗೊಂಬಂದ್ರಿ, ಊಟ ಮಾಡೋಣ ಬರ್ರಿ ಎಲ್ಲರೂ. ಬಾಯ್ ರೀ, ನನ್ನ ವೀಡಿಯೋ ಮುಗೀತು.